ಪ್ರಿಯರೇ, ಇಂದು ಅಕ್ಟೋಬರ್ 6 ಜಪಸರವೆಂಬ ಆಯುಧ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಧ್ಯಾನಿಸುವ ವಿಚಾರ ಬಲಿಪೂಜೆಯ ಅರ್ಥ ಕಲಿಸಿದ ಪವಿತ್ರ ಜಪಸರ. 7ನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ತುಂಟ ಬಾಲಕನ ಹೃದಯ ಸ್ಪರ್ಶಿ ಮಾತುಗಳಿವು. ಆತ ಹೇಳ್ತಾನೆ, ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದೆ ಇದ್ದೆ. ಎಲ್ಲರೂ ನನ್ನನ್ನ ಬರೀ ಬೈತಾ ಇದ್ರು. ನನ್ನ ತುಂಟಾಟದ ಸ್ವಭಾವ ಕೆಲವರಿಗೆ ಕಿರಿಕಿರಿ ಉಂಟು ಮಾಡಿತ್ತು. ಅವರೆಲ್ಲ ಹಿಂಗ್ ನೋಡಿ ನನ್ನನ್ನ ದೂರ ತಳ್ಳಿದಾಗ ನನಗೆ ಖಿನ್ನತೆ ಆವರಿಸುತ್ತಿತ್ತು. ನನಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ನನಗೆ ಇದೆಲ್ಲ ಮಾಡೋದನ್ನ ನೋಡಿ ನನ್ನ ತಂದೆ ತಾಯಿಗಳು ಶಾಲೆಯಲ್ಲಿ ನನಗೆ ಕೌನ್ಸಿಲಿಂಗ್ ಕೊಡಕ್ಕೆ ಕಳಿಸಿದ್ರು, ಅಥವಾ ಕೌನ್ಸಿಲರ್ನ ಹೋಗಿ ಭೇಟಿ ಮಾಡಕ್ಕೆ ಹೇಳಿದ್ರು. ಶಾಲೆ, ಪಾಠ, ಆಟ, ಊಟ ಹೀಗೆ ಯಾವುದ್ರಲ್ಲೂ ಕೂಡ ನನಗೆ ಆಸಕ್ತಿ ಬರಲಿಲ್ಲ. ಒಂದು ದಿವಸ ನಾನು ನಮ್ಮ ತಂದೆ ಹತ್ರ ಹೋಗಿ ಹೀಗೆ ಕೇಳಿದೆ, ಅಪ್ಪ, ನನ್ನ ಜೀವನದಲ್ಲಿ ಹೀಗೆಲ್ಲ ಆಗುತ್ತಿದೆ, ನಾನೇನು ಮಾಡಲಿ ಎಂದು ಆತ ಕೇಳಿದ. ಅವ್ರ ತಂದೆ ತುಂಬಾ ಆಧ್ಯಾತ್ಮಿಕ ವ್ಯಕ್ತಿ. ಸದಾ ಕಾಲವೂ ಜಪಸರ ಅವರ ಕೈಯಲ್ಲಿರುತ್ತಿತ್ತು. ಅವರು ತನ್ನ ಮಗನಿಗೆ ಹೇಳ್ತಾರೆ, ಮಗನೇ, ಮುಂಜಾನೆಯಿಂದ ಸಂಜೆಯವರೆಗೂ ನಿನಗೆ ಯಾವಾಗ ಬಿಡುವು ಸಿಗುತ್ತದೋ ಆವಾಗ ಒಂದೊಂದು ಜಪಸರದ ರಹಸ್ಯವನ್ನ ನೀನು ಪ್ರಾರ್ಥನೆ ಮಾಡು. ಹೀಗೆ ನೀನು ಸಂಜೆಯೊಳಗೆ ಆ ದಿನದ 5 ರಹಸ್ಯಗಳನ್ನ ಧ್ಯಾನಿಸಬಹುದು ಎಂದು ಹೇಳ್ತಾರೆ. ಮೊದಲಿಗೆ ಇವನಿಗೆ ಇಷ್ಟ ಇರಲಿಲ್ಲ. ಮೊದಲೇ ತುಂಟ ಹುಡುಗ. ಕೊನೆಗೆ ನೋಡೋಣ, ನಮ್ಮ ತಂದೆ ಹೇಳ್ದಂಗೆ ಮಾಡೋಣ ಅಂತ ಹೇಳಿ ಅವನು ಏನು ಮಾಡ್ದ, ಜಪಸರ ಪ್ರಾರಂಭಿಸಲು ಪ್ರಾರ್ಥಿಸಿದ. ಯಾವಾಗ ಅವನಿಗೆ ಸಮಯ ಸಿಗ್ತದೋ ಅವನು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸಿದ. ಅಂದಿನಿಂದ ಅವನು ಹೇಳ್ತಾನೆ, ಅಂದಿನಿಂದ ನನ್ನಲ್ಲಿ ಹಲವಾರು ಬದಲಾವಣೆಗಳನ್ನ ನಾನು ಕಂಡೆ. ನನ್ನ ಶೈಕ್ಷಣಿಕ ಅಭ್ಯಾಸದಲ್ಲಿ ಸುಧಾರಣೆ ಕಂಡೆ. ಎಲ್ಲರೂ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದರು. ಎಲ್ಲರ ಜೊತೆ ಕಲೆತು ಬೆರೆತು ಹರ್ಷಚಿತ್ತನಾಗಿ ನಾನು ಬೆಳೆಯಲು ಪ್ರಾರಂಭಿಸಿದೆ. ಅವನು ಹೇಳ್ತಾನೆ, ಯಾವಾಗಿನಿಂದ ನಾನು ಜಪಸರವನ್ನ ಪ್ರಾರ್ಥನೆ ಮಾಡಕ್ಕೂ ಪ್ರಾರಂಭ ಮಾಡಿದ್ನೋ ಅವತ್ತಿನಿಂದ ನಾನು ಕೌನ್ಸಿಲಿಂಗೂ ಹೋಗಿಲ್ಲ. ಯಾಕಂದ್ರೆ ಮಾತೆ ಮರಿಯಳೇ ನನ್ನ ಅತಿ ಅದ್ಭುತ ತಾಯಿ, ನನಗೆ ಒಳ್ಳೆ ಕೌನ್ಸಿಲಿಂಗ್ ಅವರೇ ಕೊಡ್ತಾರೆ ಅಂತ ಹೇಳಿ. ಅವನು ಹೇಳ್ತಾನೆ, ಮೊದಲು ನಾನು ಬಲಿಪೂಜೆಗೆ ಹೋದಾಗ ಒಳಗಡೆ ಹೋಗ್ತಾ ಇರಲಿಲ್ಲ. ನಾನು ಬಲಿಪೂಜೆ ಒಳಗಡೆ ನಡೀತಾ ಇತ್ತು. ನಾನು ದೇವಾಲಯದ ಆವರಣದಲ್ಲಿ ಹೊರಗಡೆ ಕುಳಿತುಕೊಂಡು ಹರಟೆ ಹೊಡಿತಾ ಇದ್ದೆ ಫ್ರೆಂಡ್ಸ್ ಜೊತೆ. ಆದ್ರೆ ಈಗ ನಾನು ಯಾವಾಗ ಜಪಸರವನ್ನ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸಿದನೋ, ಈ ಪವಿತ್ರ ಜಪಸರ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಾನು ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವಂತೆ ನನ್ನನ್ನು ಪ್ರೇರೇಪಿಸಿದೆ. ನಾನು ಪ್ರತಿನಿತ್ಯ ಬಲಿಪೂಜೆಗೆ ಹೋದಾಗ ಪೀಠದ ಸೇವೆಯನ್ನ ಮಾಡುವ ಭಾಗ್ಯ ನನಗೆ ದೊರೆತಿದೆ. ಆದ್ದರಿಂದ ಅವನು ಹೇಳ್ತಾನೆ, ನನ್ನ ವಯಸ್ಸಿನ ಎಲ್ಲ ಮಕ್ಕಳಿಗೆ ನಾನು ಹೇಳೋದೇನಂತಂದ್ರೆ, ನೀವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದರೆ ಮಾತೆ ಮರಿಯಳ ಸಹಾಯ ನಿಮಗೆ ಅತಿ ಅವಶ್ಯಕವಾಗಿ ಬೇಕು. ಅಂದ್ರೆ ಅವನು ಹೇಳ್ತಾನೆ, ದಿನದ 5 ರಹಸ್ಯಗಳನ್ನ ನಿಮಗೆ ಯಾವಾಗ ಸಮಯ ಸಿಗುತ್ತದೋ ಅವಾಗ ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ಮಾತೆ ಮರಿಯಮ್ಮ ನಿಮ್ಮ ಪ್ರಾರ್ಥನೆಗಳನ್ನ ಆಲಿಸುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ತಂದೆ ತಾಯಿಯವರೇ, ನಿಮ್ಮ ಮಕ್ಕಳು ಕೂಡ ಈ ಬಾಲಕನಂತೆ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಬೇಕಾದರೆ ಮೊದಲು ನಿಮ್ಮ ಮಕ್ಕಳಿಗೆ ನೀವು ಪ್ರಾರ್ಥನೆಯನ್ನ ಕಲಿಸ್ಕೊಡಿ. ಮಕ್ಕಳ ಜೊತೆ ಸೇರಿ ಜಪಸರದ ಪ್ರಾರ್ಥನೆಯನ್ನು ನಿಮ್ಮ ಮನೆಗಳಲ್ಲಿ ನೀವು ಪ್ರಾರ್ಥಿಸುವುದನ್ನ ರೂಢಿ ಮಾಡಿಕೊಳ್ಳಿ. ನೋಡಿ, ಖಂಡಿತವಾಗಿಯೂ ಮುಂದೆ ನಿಮ್ಮ ಮಕ್ಕಳಿಂದಲೇ ನಿಮಗೆ ಹೆಮ್ಮೆ, ನಿಮಗೆ ಗೌರವ ಹಾಗೂ ನಿಮಗೆ ಆಶೀರ್ವಾದವೂ ಕೂಡ ದೊರಕುವುದು. ಬನ್ನಿ, ಮಕ್ಕಳ ಜೊತೆ ಸೇರಿ ಜಪಸರವನ್ನ ಪ್ರಾರ್ಥಿಸೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು
ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ ಯಾವ